ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಪೊಂಗಲ್. ಇವತ್ತು ನಮ್ಮ ಮನೇಲಿ ಹೇಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಿದ್ದೀನಿ. ಬೆಳಗಿದ್ದಿದೆ, ಒಂದು ಲೋಟ ಬಿಸಿನೀರು ಕುಡಿದು ನನ್ನ ಕೆಲಸ ಶುರು ಆಗುತ್ತೆ. ಹೊರಗಡೆ ಹೋಗಿ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬ ಧೂಳು, ಪ್ರತಿದಿನ ಧೂಳು ಕೂತಿರುತ್ತೆ. ಗುಡಿಸಿ ಒರೆಸಲೇಬೇಕು, ಇಲ್ಲಾಂದರೆ ಕಾಲಿಗೆಲ್ಲ ಒಂಥರ ಹಿಂಸೆ ಆಗ್ತಿರುತ್ತೆ. ಕ್ಲೀನಾಗಿ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊತೀನಿ. ನೆನ್ನೆ ಹಬ್ಬಕ್ಕೆ ಅಂತ ಕಬ್ಬು ತಂದು ಇಟ್ಟಿದ್ದಾರೆ, ಅದಲ್ಲೇ ಇದೆ. ನಂತರ ಕ್ಲೀನಾಗಿ ಒರೆಸ್ಕೊತೀನಿ. ಒಂಚೂರು ನೀರು ಹಾಕ್ಕೊಂಡು, ನೀರಿಗೆ ಅರಿಶಿನ ಉಪ್ಪು ಹಾಕ್ಕೊಂಡು ಪ್ರತಿದಿನ ನಾನು ಒರೆಸಲೇಬೇಕು. ಇಲ್ಲಾಂದರೆ ಮಕ್ಕಳೆಲ್ಲ ಓಡಾಡೋದ್ರಿಂದ ಒಳಗಡೆ ಹೊರಗೆ ಅಂತ ತುಂಬ ಧೂಳು ಕೂತಿರುತ್ತೆ. ಮತ್ತು ಬಾಗಿಲೆಲ್ಲ ಒರೆಸ್ಕೊಂಡು, ಬಾಗಿಲಿಗೆ ಹಬ್ಬ ದಿನ ಅಂತ ಹೇಳಿ ಅರಿಶಿನಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಬಿಟ್ಟು ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಡ್ತೀನಿ. ನನಗೆ ಗೊತ್ತಿರೋ ಥರ ಸಿಂಪಲ್ ಆಗಿ ರಂಗೋಲಿ ಬಿಟ್ಟಿದ್ದೀನಿ. ರಂಗೋಲಿ ಹೇಗಿದೆ ಅಂತ ತಿಳಿಸಿ. ನಂತರ ಮನೆ ದೇವರಿಗೆ ಪೂಜೆ ಮಾಡೋದ್ರಿಂದ ಪೊಂಗಲೆಲ್ಲ ರೆಡಿ ಮಾಡಿಕೊಂಡು ನಂತರ ಮೇಲ್ಗಡೆ ಹೋಗಿ ಮನೆ ದೇವರಿಗೆ ನಾವು ಪೊಂಗಲ್ ಮಾಡಿರ್ತೀವಲ್ಲ, ಅದು ಏನೇನು ಬೇಕೋ ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಹಬ್ಬ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡೋದು. ನಂತರ ಮನೆ ದೇವರಿಗೆ ಪೂಜೆ ಮಾಡಿದ್ಮೇಲೆ ಒಳಗಡೆ ಬಂದು ಪೂಜೆ ಮಾಡಿ, ಮತ್ತು ಸೂರ್ಯ ದೇವರಿಗೆ ಇವತ್ತು ಎಡೆ ಇಡಬೇಕಾಗಿತ್ತು. ಅಲ್ಲಿಗೂ ಕೂಡ ಪೊಂಗಲ್ ಮಾಡಿ 11 ಥರ ತರಕಾರಿ ಹಾಕಿ ಸಾಂಬಾರು ಮಾಡಿಕೊಂಡು ಚೇಣಿಕಾಯಿ ಪಲ್ಯ ಮಾಡಿ ತಗೊಂಡೋಗಿ ಮೇಲ್ಗಡೆ ಎಡೆ ಮಾಡಬೇಕು. ರೆಡಿ ಮಾಡ್ಕೊತ ಇದ್ದೀನಿ ಅಡುಗೆಗೆ ಏನೇನು ಬೇಕು ಅಂತ ಎಲ್ಲ. ನಂತರ ಅಡುಗೆ ಎಲ್ಲ ರೆಡಿ ಆದಮೇಲೆ ಚೇಣಿಕಾಯಿ ಎಲೆಯಲ್ಲಿ ಅದನ್ನು ಪ್ರಸಾದ ಎಲ್ಲ ಇಟ್ಟು ತೊಗೊಂಡೋಗ್ತೀವಿ ಮೇಲ್ಗಡೆ ಹೋಗಿ ಫಸ್ಟು ನಾವು ಸಗಣಿಲಿ ಗಣಪತಿನ ಮಾಡಿಕೊಂಡು ಗಣಪತಿಗೆ ಪೂಜೆ ಎಲ್ಲ ಆದಮೇಲೆ ನಂತರ ಸೂರ್ಯ ಭಗವಾನ್ಗೆ ಈ ಥರ ನಾವು ಚೇಣಿಕಾಯಿ ಎಲೆಯಲ್ಲೇ ಪೊಂಗಲ್ಲು, ಸಾಂಬಾರು ಮತ್ತು ಚೇಣಿಕಾಯಿ ಪಲ್ಯ ಇಟ್ಟು ಪೂಜೆ ಮಾಡ್ಕೊತೀವಿ. ಪೂಜೆ ಎಲ್ಲ ಆದಮೇಲೆ ಒಂದು ಗೋಲ್ಡ್ ಶಾಪಿಂಗ್ ಮಾಡಬೇಕಿತ್ತು, ಹಂಗಾಗಿ ಗೋಲ್ಡ್ ಅಂಗಡಿಗೆ ಹೋಗಿ ಗೋಲ್ಡ್ ತೊಗೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.